ಸಮಾಜಕ್ಕೆ ಕಳಕಳಿದ್ದಂಥವ್ರು, ಅದರಲ್ಲೂ ವಿಶೇಷವಾಗಿ ಎಸ್ ಆರ್ ಹಿರೇಮಠರಂಥ ಒಬ್ಬ ಸಮಾಜ ಪರಿವರ್ತನಾ ಜನರು ಇಂಥ ಒಂದು ದೊಡ್ಡ ದೊಡ್ಡ ಕೇಸುಗಳು ಬೆನ್ನತ್ತಿದ್ದರಿಂದಾಗೆ ವಿಶೇಷವಾಗಿ ಈ ಒಂದು ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಹಿಂದೆ ಯಡಿಯೂರಪ್ಪನವರು ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಇಂಥವ್ರು ಸ್ವಲ್ಪ ಈ ಕಟ್ಕಡೆ ಹತ್ತಿರ ಬರುವಂಥದ್ದು ಅಥವಾ ಜೈಲೊಳಗೆ ಹೋಗುವಂಥ ಒಂದು ಪ್ರಸಂಗಗಳು ನಿರ್ಮಾಣ ಆಗಲಿಕ್ಕೆ ನಿಂತಿದ್ದಾವೆ. ಇಷ್ಟಕ್ಕೆ ಇದೆಲ್ಲ ಪರಿವರ್ತನೆ ಆಯಿತು, ಬದಲಾಯಿತು ಅಂತಲ್ಲ, ಅಟ್ಲೀಸ್ಟ್ ಇಷ್ಟರ ಆಯ್ತಲ್ಲಪ್ಪ ಅನ್ನುವಂಥದ್ದು. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲೇ ಇವತ್ತು ನ್ಯಾಯಾಂಗಿದ್ದು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಇಂಥ ಒಂದು ಘಟನೆಗಳು ಪುನರಪಿ ಆಗಬಾರ್ದಾಗಿದೆ. ಇಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಬೇಕಾಗಿದೆ. ಕಡಿವಾಣ ಬೀಳೋದು ಕೆಲಸ ಆಗಬೇಕಾಗಿದ್ರಿ ಯಾರು ಮಾಡೋರಪ್ಪ ಅದನ್ನಂದ್ರೆ ಅದು ನ್ಯಾಯಾಂಗ. ಯಾಕಂದರೆ ಇವತ್ತು ಕಾರ್ಯಾಂಗ ಶಾಸಕಾಂಗ ಎರಡೂ ಏನಾಗಿದೆಯಪ್ಪ ಅಂದ್ರೆ ಒಬ್ರಿಗೊಬ್ಬರು ಸಹಕಾರ ನೀಡ್ತಾ ಇಲ್ಲಿ ನಡೆಯುವ ಅಪರಾಧಿ ಕೆಲಸಗಳನ್ನು ತಪ್ಪಿಸ್ಕೊಳ್ತಾ ಇರ್ತಾರೆ, ಬೇರೆಗಳು ಹಾಕ್ತಾ ಇದ್ದಾರೆ, ಏನೋ ಗದ್ದಲ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತೇನೋ ಕಾಂಗ್ರೆಸ್ ಆಡಳಿತದಲ್ಲಿದೆ, ಅದು ತಮ್ಮ ಕೆಲವು ವಿಷಯಗಳು ಮುಚ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ನಾಳೆ ಬಿ ಜೆ ಪಿ ಬಂದಾಗ ಅದು ಕೆಲವೊಂದಿಷ್ಟ ಮುಚ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಹೀಗಾಗಿ ಇವತ್ತು ಇಡೀ ದೇಶದ ಈ ರಾಜ್ಯದ ಈ ಒಂದು ವ್ಯವಸ್ಥೆ ಏನಾಗಿದೆ ಹದಗೆಟ್ಟು ಹೋಗ್ಯದ. ಇಂಥ ಸಂದರ್ಭದಲ್ಲೇ ನಮ್ಮ ನ್ಯಾಯಮೂರ್ತಿ